ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ 16 ಎಕರೆ ಸರ್ಕಾರಿ ಜಮೀನನ್ನು ಈಗಾಗಲೇ ಕಬಳಿಕೆ ಮಾಡಿರ್ತಕ್ಕಂಥ ಆರೋಪದಲ್ಲಿ ಈಗಾಗಲೇ ತನಿಖೆಗಳು ಕೂಡ ಆಗ್ತಾ ಇರತಕ್ಕಂಥದ್ದು. ಒಂದು ಕಡೆ ರೀಜನಲ್ ಕಮಿಷನರ್ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಆಗ್ತಾ ಇದೆ, ಮತ್ತೊಂದು ಕಡೆ ಸಹಾಯಕ ಕಮಿಷನರ್ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಆಗ್ತಾ ಇದೆ, ಮತ್ತೊಂದು ಕಡೆ ADC ಅವರ ನೇತೃತ್ವದಲ್ಲೂ ಕೂಡ ಒಂದು ತನಿಖೆ ಆಗ್ತಾ ಇರತಕ್ಕಂಥದ್ದು. ಈ ಮಧ್ಯೆ ಮಾಲೂರು ತಾಲೂಕಿನ ಅಗಲಕೋಟೆ ಗ್ರಾಮದಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಆಗಿದ್ದಂತಹ ಒಂದು ಆರೋಪದಲ್ಲಿ ಈಗಾಗಲೇ JDS ನಾಯಕ ಹುಡಿ ವಿಜಯಕುಮಾರ್ ಅವರು ಹಾಗೂ BJP ನಾಯಕ ಜೊತೆಗೆ ಮಾಜಿ ಶಾಸಕರು ಆಗಿರತಕ್ಕಂಥ ಮಂಜುನಾಥ್ ಗೌಡ ಅವರ ಮಧ್ಯೆ ಬಹಳಷ್ಟು ವಾಗ್ವಾದ ಕೂಡ ಆಗ್ತಾ ಇದೆ, ಜೊತೆಗೆ ವಾಕ್ ಸಮರ ಆಗ್ತಾ ಇದೆ. ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪರ ಮತ್ತೆ ವಿರುದ್ಧ ಪ್ರಕರಣಗಳು ಕೂಡ ದಾಖಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಈ ಒಂದು ಅಗಲಕೋಟೆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಜಮೀನು ಒತ್ತುವರಿ ಆಗಿದೆ ಅಂತ ಎನ್ನುವಂಥ ಒಂದು ಆರೋಪದಲ್ಲಿ ಪೊಲೀಸ್ ಇಲಾಖೆಗೂ ಕೂಡ ಈ ಒಂದು ಪ್ರಕರಣ ಬಹಳಷ್ಟು ಒಂದು ತಲೆನೋವಾಗಿತ್ತು. ಹಾಗಾಗಿನೇ ಕೋಲಾರದ SP ಆಗಿರ್ತಕ್ಕಂಥ ಕನ್ನಿಕಾ ಸಿಕ್ರಿವಾಲ್ ಅವರು ಮಾಲೂರು ತಾಲೂಕು ಆಡಳಿತಕ್ಕೆ ಸೂಚನೆ ಕೊಟ್ಟಿದ್ರು. ಆದಷ್ಟು ಬೇಗ ಈ ಒಂದು ಜಮೀನು ವಿವಾದ ಪ್ರಕರಣವನ್ನ ಅಂತ್ಯವನ್ನ ಹಾಡಬೇಕು ಅಂತಕ್ಕಂಥ ಒಂದು ಸೂಚನೆ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಸಹಾಯಕ ಕಮಿಷನರ್ ಅವರ ಒಂದು ಸೂಚನೆ ಮೇರೆಗೆ ತಹಶೀಲ್ದಾರ್ ಅವರು ಜೊತೆಗೆ ADLR ಅವರು ಒಂದು ಸರ್ವೆಯನ್ನ ಮಾಡಿ ಆ ಒಂದು ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಜಮೀನುಗಳನ್ನ ಬಿಡಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದೀಗ ಇದೇ ವಿಚಾರವಾಗಿ ಮತ್ತೆ ಹುಡಿ ವಿಜಯಕುಮಾರ್ ಅವರು ಹಾಗೂ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರ ಮಧ್ಯೆ ಮತ್ತೊಮ್ಮೆ ಇದೀಗ ಸವಾಲು ಮತ್ತೆ ಪ್ರತಿ ಸವಾಲು ಇದೀಗ ಕೇಳಿ ಬಂದಿರತಕ್ಕಂಥದ್ದು. ಇನ್ನು ಈ ಒಂದು ಅಗಲಕೋಟೆ ಗ್ರಾಮದಲ್ಲಿ ಖಾಸಗಿ ಕಂಪನಿಯವರು ಸುಮಾರು 250 ಎಕರೆಗೂ ಹೆಚ್ಚಿನ ಒಂದು ಜಮೀನನ್ನ ಕೃಷ್ಣಪ್ಪ ಎಂಬುವರಿಂದ ಖರೀದಿ ಮಾಡಿರ್ತಕ್ಕಂಥದ್ದು. ಆದರೆ ಇದೇ ಒಂದು ಜಮೀನಲ್ಲಿ ಸರ್ಕಾರಿ ಗುಂಡುತೋಪು ಜೊತೆಗೆ ನಕಾಶೆ ರಸ್ತೆಗಳು, ಕೆರೆ ಮತ್ತೆ ಮುಳುಗಡೆ ಪ್ರದೇಶ ಎಲ್ಲವನ್ನು ಕೂಡ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸುಮಾರು 90 ಎಕರೆಗೂ ಹೆಚ್ಚಿನ ಪ್ರದೇಶ ಒತ್ತುವರಿ ಆಗಿದೆ ಎಂಬಂತ ಒಂದು ಆರೋಪವನ್ನ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರು ಜೊತೆಗೆ ಕೆಂಸಂದ್ರ ಗ್ರಾಮಸ್ಥರು ಒಂದು ಆರೋಪವನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ಅವರು ತಹಶೀಲ್ದಾರ್ ಅವರಿಗೆ ಜೊತೆಗೆ DC ಅವರಿಗೆ ಮತ್ತೆ AC ಅವ್ರಿಗೂ ಕೂಡ ಒಂದು ದೂರನ್ನು ಕೊಟ್ಟಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಏನು AC ಅವರ ಸೂಚನೆ ಮೇರೆಗೆ ಆಗಿದಂಥ ಒಂದು ಸರ್ವೆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಸರ್ಕಾರಿ ಜಮೀನನ್ನ ಬಿಡಿಸ್ತಕ್ಕಂಥ ಒಂದು ಕೆಲಸವನ್ನ ಇದೀಗ ತಹಶೀಲ್ದಾರ್ ಅವರು ಜೊತೆಗೆ ADLR ಅವರು ಮಾಡಿರ್ತಕ್ಕಂಥದ್ದು. ಏನು ಮಾಲೂರು ತಹಶೀಲ್ದಾರ್ ಆಗಿರ್ತಕ್ಕಂಥ MV ರೂಪಾ ಅವರ ನೇತೃತ್ವದಲ್ಲಿ ಈ ಒಂದು ಅಗಲಕೋಟೆ ಜಾಗದಲ್ಲಿ ಖಾಸಗಿ ಕಂಪನಿ ಆಗಿರ್ತಕ್ಕಂಥ ಯುನೈಟೆಡ್ ಕಿಂಗ್ಡಮ್ ಅಂತ ಏನು ಸಂಸ್ಥೆ ಇದೆ, ಆ ಒಂದು ಸಂಸ್ಥೆ ಖರೀದಿ ಮಾಡಿರ್ತಕ್ಕಂಥ ಒಂದು ಜಮೀನಿನ ಒಳಭಾಗದಲ್ಲಿರ್ತಕ್ಕಂಥ ಕೆರೆ, ನಕಾಶೆ ರಸ್ತೆ ಜೊತೆಗೆ ಗುಂಡುತೋಪ ಆಗಿರ್ಬೋದು ಮತ್ತೆ ಏನು ಮುಳುಗಡೆ ಪ್ರದೇಶ, ಈ ಎಲ್ಲ ಒಂದು ಪ್ರದೇಶವನ್ನು ಕೂಡ ಅಲ್ಲಿ ಬಿಡಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರು ಮಾತನಾಡಿದ್ದಾರೆ. ಎಲ್ಲವೂ ಕೂಡ ಸುತ್ತಲೂ ಕೂಡ ಇವರು ಫೆನ್ಸಿಂಗ್ ಅನ್ನು ಹಾಕಿ ಅದನ್ನ ಒಂದು ತಮ್ಮ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೆಲ್ಲವೂ ಕೂಡ ಒತ್ತುವರಿ ಆಗಿರ್ತಕ್ಕಂಥ ಒಂದು ಜಮೀನು. ಹಾಗಾಗಿನೇ ಈ ನಕಾಶೆ ರಸ್ತೆ ಜೊತೆಗೆ ಕಾಂಪೌಂಡ್ಗಳನ್ನ ತೆರವು ಮಾಡಿದ್ದಾರೆ, ಮತ್ತೆ ಕೆರೆಗಳನ್ನು ಕೂಡ ಇದೀಗ ಉಳಿಸಿದ್ದಾರೆ, ಮತ್ತೆ ಮುಳುಗಡೆ ಪ್ರದೇಶವನ್ನು ಕೂಡ ಏನು ಈ ಒಂದು ಜಮೀನನ್ನು ಖರೀದಿ ಮಾಡಿರ್ತಾರೆ. ಆ ಒಂದು ಜಮೀನಿಗೆ ಸುತ್ತಲೂ ಒಂದು ಫೆನ್ಸಿಂಗ್ ಅನ್ನ ಮಾಡಿ ಅದನ್ನ ಒಂದು ಕಬಳಿಕೆ ಮಾಡಿದ್ರು. ಈ ನಿಟ್ಟಿನಲ್ಲಿ ಇದೀಗ ಸರ್ವೆ ಕಾರ್ಯದಂತೆ ಇದೀಗ ಒತ್ತುವರಿ ತೆರವನ್ನ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಒಂದು ಒತ್ತುವರಿ ಪ್ರದೇಶ ಕೂಡ ಆಗಿದೆ. ಜೊತೆಗೆ ಸುಮಾರು 90 ಎಕರೆಗೂ ಹೆಚ್ಚಿನ ಒಂದು ಪ್ರದೇಶ ಈ ಒಂದು ಭಾಗದಲ್ಲಿ ಒತ್ತುವರಿಯನ್ನ ಮಾಡಲಾಗಿದೆ. ನನ್ನ ಒಂದು ದೂರಿನಾಡಿ ಇದೀಗ ಅಧಿಕಾರಿಗಳು ತೆರವು ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದೆ ಕಾನೂನು ಕ್ರಮ ಜರುಗಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದೀಗ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರು ಹೇಳಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥ ಮಾಲೂರಿನ JDS ನಾಯಕ ಹುಡಿ ವಿಜಯಕುಮಾರ್ ಅವರು ತಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ಗಂಗಾಧರ್ ನಾಯ್ಡು ಅವರು ಖರೀದಿ ಮಾಡಿರ್ತಕ್ಕಂಥ ಈ ಒಂದು ಜಮೀನಿದೆ. ಈ ಒಂದು ಜಮೀನಲ್ಲಿ ಒಂದೇ ಒಂದು ಎಕರೆ ಅಲ್ಲ, ಒಂದೇ ಒಂದು ಗುಂಟೆ ಸಹ ಸರ್ಕಾರಿ ಜಮೀನು ಒತ್ತುವರಿ ಆಗಿಲ್ಲ. ಈ ನಿಟ್ಟಿನಲ್ಲಿ ನಾವು ಖರೀದಿ ಮಾಡಿರ್ತಕ್ಕಂಥ ಸುಮಾರು 250 ಎಕರೆ ಜಮೀನಲ್ಲಿ ಸರ್ಕಾರಿ ಜಮೀನನ್ನು ಕಬಳಿಕೆ ಮಾಡಿದ್ದೀವಿ ಎಂಬಂತ ಒಂದು ವಿಚಾರದಲ್ಲಿ ಖಂಡಿತ ತನಿಖೆಯಲ್ಲಿ ಸಾಬೀತಾದ್ರೆ ನಾನು ಮಾಲೂರಿನಲ್ಲಿ ರಾಜಕೀಯವನ್ನೇ ಮಾಡೋದಿಲ್ಲ, ಮತ್ತೆ ರಾಜಕೀಯದಲ್ಲಿ ನಾನು ಇರೋದಿಲ್ಲ ಅಂತಕ್ಕಂಥ ಒಂದು ಸವಾಲನ್ನು ಹಾಕಿದ್ದಾರೆ. ಜೊತೆಗೆ ಇದು ಸಾಬೀತಾಗಿಲ್ಲ ಅಂತ ಹೇಳಿದ್ರೆ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರು ಏನು ಮಾಡ್ತಾರೆ ಎಂಬಂತ ಒಂದು ಪ್ರಶ್ನೆ ಕೂಡ ಹಾಕಿರ್ತಕ್ಕಂಥದ್ದು. ಈ ಅಗಲಕೋಟೆ ಗ್ರಾಮದಲ್ಲಿ ಖಾಸಗಿ ಕಂಪನಿ ಖರೀದಿ ಮಾಡಿರ್ತಕ್ಕಂಥ ಒಂದು ಜಾಗದಲ್ಲಿ ಒಂದೇ ಒಂದು ಎಕರೆ ಅಲ್ಲ, ಒಂದೇ ಒಂದು ಗುಂಟೆ ಕೂಡ ಸರ್ಕಾರಿ ಜಮೀನು ಒತ್ತುವರಿ ಆಗಿಲ್ಲ. ಈ ಒಂದು ಜಮೀನಿನ ಒಳಭಾಗದಲ್ಲಿರ್ತಕ್ಕಂಥ ಕೆರೆ, ನಕಾಶೆ ರಸ್ತೆ ಜೊತೆಗೆ ರಾಜಕಾಲುವೆಗಳಿಂದ ಅವೆಲ್ಲವೂ ಕೂಡ ಸ್ವಾಭಾವಿಕವಾಗಿ ಒಳಗಡೆ ಇರತಕ್ಕಂಥ ಒಂದು ಪ್ರದೇಶ ಆಗಿರೋ ಕಾರಣಕ್ಕಾಗಿ ಅದು ಒತ್ತುವರಿ ಎಂದು ಬಿಂಬಿಸಲಾಗ್ತಾ ಇದೆ. ಇದು ರಾಜಕೀಯ ಕಾರಣಕ್ಕೆ ನಮ್ಮ ಮೇಲೆ ಮಾಡಿರ್ತಕ್ಕಂಥ ಒಂದು ಅಡ್ಯಂತರ ಎಂದು ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು. ತೋರಿಸಿದ್ದೀನಿ ನಿಮಗೆ, ವಿತ್ ಮ್ಯಾಪ್ ತೋರಿಸಿದ್ದೀನಿ. 90 ಎಕರ್ಸು ಬೋಗಸ್ ದಾಖಲೆಗಳು ಕ್ರಿಯೇಟ್ ಆಗಿದ್ದಾರೆ, ಪ್ರೈಮಾ ಫೇಶಿಯಾ ಕಾಣಿಸ್ತಾ ಇದೆ. ನಾನು ಇವತ್ತು ಯಾರೋ ಮಾಡಿದ್ದಾರೆ ಅಂತಲ್ಲ, ಮೊದಲೇ ನಡೆದೋಗಿದೆ. ಈಗ ಬೆಳಕಿಗೆ ಬಂದಿದ್ದು ಯಾಕೆ? ಇವ್ರು ಎಲ್ಲರಿಗೂ ಗೂಂಡಾಗಿರಿ ಮಾಡಿ ಬೌನ್ಸರ್ಸ್ ಬಂದು ತೊಡೆ ತಟ್ಕೊಂಡು ಕಾಂಪೌಂಡ್ ಹಾಕಕ್ಕೆ ಹೋದಾಗ ಊರವರೆಲ್ಲ ಎಚ್ಚೆತ್ಕೊಂಡಿದ್ದಾಗ ಇದೆಲ್ಲ ಬೆಳಕಿಗೆ ಬಂತು. ಇಲ್ಲ ಅಂದಿದ್ರೆ ನಮ್ಮ ಗಮನಕ್ಕೆ ಬರ್ತಾರೆ. ನಾನು 5 ವರ್ಷ MLA ಆಗಿದೆ, ನನ್ನ ಗಮನಕ್ಕೆ ಇಲ್ಲ. ಇದು ಬರೀ ರಸ್ತೆಗಳು, ರಾಜಕಾಲುವೆಗಳು, ಸ್ಮಶಾನ, ಕೆರೆ ಮಾತ್ರ ಗೌರ್ಮೆಂಟಿಗೆ ಸಂಬಂಧಪಟ್ಟ ಜಾಗಗಳನ್ನ ಮಾತ್ರ ತೆರವು ಮಾಡ್ತಾ ಇದ್ದಾರೆ. ಆ 100 ಎಕರೆ ಸ್ಕೂಲ್ದೆಲ್ಲ ಇವರು ಪೊಸಿಷನ್ ತಗೋಬೇಕಂದ್ರೆ ಪಾಣಿ ಆಗಬೇಕು, ಮಿಟೇಷನ್ ಚೇಂಜ್ ಆಗಬೇಕು, ಅದಕ್ಕೆ ಸಮಯ ಹಿಡಿಯುತ್ತೆ. ಅದಕ್ಕೆ ಅವ್ರು ಹೇಳೋದು ಕೋರ್ಟ್ಗೆ ಹೋಗ್ರಿ ಅಂತ 10 ವರ್ಷ ಎಳ್ಕೊಂಡಿರೋಣ ಅಂತ.
ನೆಕ್ಸ್ಟ್ ಆಫೀಸರ್ಸ್ ತುಂಬ ಜನ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವರೇ, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅವರೇ, ಅವರು ಬರೀ ಸಂಬಳಕ್ಕೆ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ಅವರೆಲ್ಲ ಮಾಡ್ತಾರೆ. 100 ಜನದಲ್ಲಿ 80 ಜನ ಆದರೆ 20 ಜನ ನಿಯತ್ತಾಗಿರೋರು ಉಳಿದ್ರೆ ಸಾಕು, ದೇಶ ಉಳಿತದೆ. ಸರ್ವೆ ಅಲ್ಲ ಇದು, ಇಂಥವು ಇನ್ನೂ 10 ಸರ್ವೆ ಆಗುತ್ತೆ ನನಗೆ ಗೊತ್ತಿದ್ದು. ಇವರು ಪ್ರತಿಯೊಂದು ಮಾಡ್ತಾನೆ ಇರ್ತಾರೆ. ಹಿಂಗೆ ಏನೇನು ಮಾಡಬೇಕೋ ನಾನು ಹೇಳೋದು, ಇಲ್ಲಿ ಯಾರೋ ರೈತ ಎನ್ಕ್ರೋಚ್ ಮಾಡಿದರೆ ಏನೋ ಜಾಗ ಎಕ್ಸ್ಟ್ರಾ ಆಯಿತು ಮಾಡ್ಕೊಂಡವನೆ ಅಂತ ಹೇಳ್ಬೋದು. ಆಯಿತು, ಕೃಷ್ಣಪ್ಪನವ್ರು ಮಾಡೋ ಕಾಲದಿಂದ ಯಾರಿಗೂ ರೈತರಿಗೆ ತೊಂದರೆ ಕೊಟ್ಟಿಲ್ಲ. ಅವರು ಏನು ಈ ಕೃಷ್ಣಪ್ಪ ಅಂತಿದಾರಲ್ಲ, ಅವರು ನಿಜಕ್ಕೂ ರೈತರಿಗೆ ತೊಂದರೆ ಮಾಡಿದವರಲ್ಲ, ಒಳಗೆ ಬರೋರು ಎಲ್ಲ ಅನ್ಯೋನ್ಯವಾಗಿದ್ದರು. ಈ ಕೃಷ್ಣಪ್ಪಯಿಂದ ಈ ಗಂಗಾಧರ್ ನಾಯ್ಡು ಅನ್ನೋ ಜಮೀನು ತಗೋತಾನಲ್ಲ, ಅವಾಗಿಂದ ಶುರು ಆಗಿದೆ. ಇನ್ನೇನು 55 ಎಕರೆ ಇವರು ಒತ್ತುವರಿ ಸರ್ಕಾರಿ ಜಾಗ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಆ ಸರ್ಕಾರಿ ಜಾಗ ಯಾವುದು ಅಂತಂದರೆ 25 ಎಕರೆ ಒಂದು ಕೆರೆ, 4 ಎಕರೆ ಒಂದು ಕೆರೆ, 30 ಎಕರೆ ಆಯಿತು. ಇನ್ನು ಉಳಿದಿರೋಂಥ 20 ಎಕರೆ ಚಿಲ್ಲರೆ ಯಾವುದು? ರಾಜಕಾಲುವೆ, ನಕಾಶೆ ರೋಡ್ಗಳು, ಆ ಜಾಗ ಮತ್ತು ಈ ನೀರು ನಿಲ್ಲ ಅಂಥ ಪ್ರದೇಶ ಒಂದು 5 ಎಕರೆ, ಒಂದು 2 ಎಕರೆ ಏನು ಮಶಾನ ಅಂತೇಳ್ಬಿಟ್ಟು ಏನು ಹೇಳ್ತಾ ಇದ್ದಾರೆ, ಈ ಜಾಗ 7 ಎಕರೆ ಜಾಗನ ಇವರು ಒತ್ತುವರಿ ಅಂತ ತೋರಿಸ್ತಾರೆ. ಅದು ಸರ್ಕಾರ ಸೊತ್ತು, ನಮ್ಮ ಈ ಓನರ್ಗಳಿಗಾಗಲಿ ಯಾರಿಗೂ ಸೇರಿರೋಂಥ ಅಲ್ಲ. ಅವ್ರೇನು ಅದನ್ನು ಫೆನ್ಸಿಂಗು ಹಾಕ್ಕೊಂಡಿಲ್ಲ, ಎಂಥದ್ದು ಇಲ್ಲ. ಅದು ಸರ್ಕಾರದ ಸತ್ತು, ಸರ್ಕಾರದ ಹೆಸರಲ್ಲೇ ಇರೋದು. ಹಾಗಾದರೆ ಒತ್ತುವರಿ ಎಲ್ಲಿಂದ ಬರುತ್ತೆ? ಹೀಗಾದರೆ ಸ್ಟೇಟ್ಮೆಂಟ್ ಇವಾಗ ಸರ್ಕಾರದವರು ಕೊಡಬೇಕಲ್ಲ, ಮಾಹಿತಿ ಕೊಡಬೇಕಲ್ಲ ಜನಕ್ಕೂ. 55 ಎಕರೆ ಸರ್ಕಾರಿ ಜಾಗ ಇವರು ಅಕ್ರಮವಾಗಿ ದಾಖಲೆಗಳನ್ನ ಸೃಷ್ಟಿ ಮಾಡಿರೋಂಥ ದಾಖಲೆಗಳನ್ನ ಇವತ್ತು ವರ್ಷ ಪಡಿಸ್ಕೊಂಡಿದ್ದೀವಿ, ತಿಳಿಸ್ಬೇಕಲ್ವಾ? ಅದು ಬಿಟ್ಟು ನಾವು ಈ ಸರ್ಕಾರಿ ಕೆರೆಗಳನ್ನ, ರಾಜಕಾಲುವೆ, ನಕಾಶೆಗಳನ್ನ 100 ವರ್ಷಗಳಿಂದ ಇರೋಂಥ ಇದು ಒಂದು ವಿಲೇಜ್ ಅಂದಮೇಲೆ ವಿಲೇಜಲ್ಲಿ ನಕಾಶೆ ರೋಡ್ ಇರುತ್ತೆ, ಕೆರೆ ಇರುತ್ತೆ, ಕುಂಟೆ ಇರುತ್ತೆ, ಕಾಲುವೆಗಳು ಪ್ರತಿಯೊಂದು ಇರುತ್ತೆ. ಅದು ಎಲ್ಲೆಲ್ಲಿ ಇರಬೇಕು ಅಲ್ಲೆಲ್ಲೇ ಇದೆ. ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಏನು ಆಗಲಕೋಟೆ ಗ್ರಾಮದ ಒಂದು ಕಂಪ್ಲೀಟ್ ಗ್ರಾಮದ ಸರ್ವೆಯನ್ನು ಈ ಹಿಂದೆ ಮಾಡಲಾಗಿತ್ತು. ಕೆಲವರು ಸರ್ಕಾರಿ ಏನು ಕುರುಕುಡಿದೆ, ಕೆರೆ, ಕಾಲುವೆ, ಸ್ಮಶಾನ ಮತ್ತು ಬಂಡಿದಾರಿ, ಕಾಲ್ದಾರಿಗೂ ಅದನ್ನು ಹದ್ದುಬಸ್ತು ಮಾಡಿ ಕಲ್ಲುಗಳನ್ನ ನಿಗದಿಪಡಿಸಲಾಗಿತ್ತು. ಇವತ್ತು ಅದನ್ನು ಸ್ಥಳೀಯ ಪ್ರಾಧಿಕಾರ ಪಂಚಾಯಿತಿಗೆ ನಾವು ಹ್ಯಾಂಡ್ ಓವರ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಒತ್ತುವರಿ ಏನಾದರೂ ಕಂಡು ಬಂದಿದೆ ಮೇಡಮ್? ಇಷ್ಟು ಅದರಲ್ಲಿ ಏನು ಕೆಲವು ನೀಲಗಿರಿ ಮರಗಳು ಆ ಥರದ್ದೆಲ್ಲ ಹಾಕೊಂಡಿರೋದು ಕಂಡು ಬಂದಿದೆ. ಅದನ್ನು ಪಂಚಾಯಿತಿ ಕಡೆಯಿಂದ ಹ್ಯಾಂಡ್ ಓವರ್ ಮಾಡಿ ಸಾರ್ವಜನಿಕರಿಗೆ ಅಲೋ ಮಾಡೋ ರೀತಿ ವ್ಯವಸ್ಥೆ ಮಾಡ್ತೀವಿ. ಇನ್ನು ಈ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆ ಬಗ್ಗೆ ಮಾತನಾಡಿರ್ತಕ್ಕಂಥ ಮಾಲೂರು ತಹಶೀಲ್ದಾರ್ ಆಗಿರ್ತಕ್ಕಂಥ MB ರೂಪಾ ಅವರು ಈ ಒಂದು ಅಗಲಕೋಟೆ ಜಮೀನಲ್ಲಿ ಸುಮಾರು ಕಡೆ ಸರ್ಕಾರಿ ಏನು ನಕಾಶೆ ರಸ್ತೆ ಜೊತೆಗೆ ಕೆರೆಗಳು ಒತ್ತುವರಿ ಆಗಿದೆ ಎಂಬಂತ ಒಂದು ಆರೋಪದಡಿ ನಾವು ಇದೀಗ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಒತ್ತುವರಿ ಆಗಿದೆ ಅಥವಾ ಇದು ಖಂಡಿತ ಜಮೀನು ಮಾಲೀಕರು ಒತ್ತುವರಿ ಮಾಡಿದ್ದಾರಾ ಎಂಬಂತಹ ಒಂದು ವಿಚಾರವಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ಒಂದು ವರದಿಯನ್ನ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಅಗಲಕೋಟೆ ಗ್ರಾಮದ ಒಂದು ಏನು ಖಾಸಗಿ ಕಂಪನಿ ಖರೀದಿ ಮಾಡಿರ್ತಕ್ಕಂಥ ಜಮೀನು ವಿಚಾರವಾಗಿ ಇದೀಗ ಮಾಲೂರಿನ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರ ಜೊತೆಗೆ ಉಡಿ ವಿಜಯಕುಮಾರ್ ಅವರ ಮಧ್ಯೆ ಬಹಳಷ್ಟು ಒಂದು ವಾಕ್ಸಮರ ಕೂಡ ನಡೀತಾ ಇದೆ. ಇದೇ ಒಂದು ನಿಟ್ಟಿನಲ್ಲಿ ತೆರವು ಕಾರ್ಯಾಚರಣೆಯನ್ನು ಕೂಡ ಇದೀಗ ತಾಲೂಕು ಆಡಳಿತ ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಇದು ನಮ್ಮ ಒಂದು ಹೋರಾಟಕ್ಕೆ ಜಯ ಎಂಬಂತ ಒಂದು ವಿಚಾರವಾಗಿ ಮಂಜುನಾಥ್ ಗೌಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ರೆ, ಮತ್ತೊಂದು ಕಡೆ ಮಾತನಾಡಿರ್ತಕ್ಕಂಥ ಉಡಿ ವಿಜಯಕುಮಾರ್ ಅವರು ಇಲ್ಲಿ ಯಾವುದೇ ಒಂದು ಒತ್ತುವರಿ ತೆರವಾಗಿಲ್ಲ, ಸರ್ಕಾರಿ ಜಮೀನು ಅವರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಬಿಟ್ರೆ ನಾವು ಯಾರು ಕೂಡ ಒತ್ತುವರಿಯನ್ನ ಮಾಡಿಲ್ಲ. ಒಂದ್ ವೇಳೆ ಒತ್ತುವರಿ ಸಾಬೀತಾದ್ರೆ ಖಂಡಿತ ನಾನು ರಾಜಕೀಯದಲ್ಲಿ ನಾನು ಇರೋದಿಲ್ಲ ಅಂತಕ್ಕಂಥ ಒಂದು ಸವಾಲನ್ನು ಕೂಡ ಹಾಕಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.